ಭೀಮಾಶಂಕರ್ ಬಿಲ್ಗುಂದಿ ಅವರು ಕುಟುಂಬ ರಾಜಕೀಯ ಮಾಡುವ ನಿಟ್ಟಿನಲ್ಲಿ ತಮ್ಮ ಪುತ್ರರನ್ನು ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ಕೆಇ ಸಂಸ್ಥೆ ಚುನಾವಣಾ ಅಭ್ಯರ್ಥಿ ಶಶೀಲ್ ಜಿ ನಮೋಶಿ ಅವರು ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಚ್ಕೆಇ ಸಂಸ್ಥೆಗೆ 2 ಬಾರಿ ಅಧ್ಯಕ್ಷರಾಗಿದ್ದ ಭೀಮಾಶಂಕರ್ ಬಿಲ್ಗುಂದಿ ಅವರು 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಂಸ್ಥೆಯ ನಿಯಮ ಬದಲಾವಣೆ ಮಾಡಲು ಯತ್ನಿಸಿದ್ರು. ಅದು ಸಾಧ್ಯವಾಗದ ಹಿನ್ನೆಲೆ ಇದೀಗ ತಮ್ಮ ಪುತ್ರ ಸಂತೋಷ್ ಬಿಲ್ಗುಂದಿ ಅವರನ್ನ ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ. ಹೀಗಾಗಿ ಒಂದು ಸಮರ್ಥ ತಂಡದೊಂದಿಗೆ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ. ಸಂಸ್ಥೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದು ಅದನ್ನು ಎತ್ತಿ ಹಿಡಿಯುವ ಕೆಲಸ ನಮ್ಮ ತಂಡ ಮಾಡುತ್ತದೆ. ಜನಪರವಾದ 9 ಪ್ರಮುಖ ಗ್ಯಾರಂಟಿಗಳನ್ನು ಮತದಾರರಿಗೆ ನಾವು ಕೊಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಕಳೆದ 6 ದಶಕದಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಸಾವಿರಾರು ಯುವಕರಿಗೆ ವಿದ್ಯಾಭ್ಯಾಸವನ್ನು, ಶಿಕ್ಷಣವನ್ನು ನೀಡುತ್ತಾ ಉದ್ಯೋಗವನ್ನು ಕೊಡುವಂಥದ್ದು ಹಾಗೂ ಈ ಭಾಗದ ಜನರಿಗೆ ಎಲ್ಲ ರೀತಿಯ ಒಂದು ಮಾರ್ಗದರ್ಶನವನ್ನು ಮಾಡಿದಂಥ ಒಂದು ಅತ್ಯಂತ ಎತ್ತರವಾದಂಥ ಬೆಳೆದಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಚುನಾವಣೆ ಇದೇ ಮಾರ್ಚ್ 16ನೇ ತಾರೀಕಿಗೆ ನಡೆಯಲಿದೆ. ನಾವೆಲ್ಲರೂ ಒಂದು ತಂಡವಾಗಿ ಎಕ್ಸ್ಪೀರಿಯನ್ಸ್, ಸೀನಿಯರ್, ಮೆಂಬರ್ಶಿಪ್, ಲೀಗಲ್ ಆಸ್ಪೆಕ್ಟ್ ನೋಡಬೇಕಂದ್ರೆ ಮೆಂಬರ್ಶಿಪ್, ದರ್ ಇಸ್ ನೋ ಸ್ಟೇ ಆಫ್ ಎನಿ ಕೈಂಡ್. ಯಾವ ತಡೆ ಇಲ್ಲ, ಯಾವ ಆದೇಶವೂ ಅದಕ್ಕೆ ಇಲ್ಲೇ ಇಲ್ಲ. ಆದರೆ ನಾನು ಸದಸ್ಯತ್ವ ಮಾಡ್ತೀನಿ ಅಂತ ಕಳೆದ 6 ವರ್ಷದಿಂದ ಹೇಳ್ಕೊತ ಬಂದಿದ್ದಾರೆ. ಆದರೆ ಅದನ್ನು ಮಾಡಲಿಲ್ಲ. ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಇವತ್ತು ನಮ್ಮ ಮೇಲೆ ಗೂಬೆ ಕುದಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹೊರತಾಗಿ he has utterly failed to keep up the promises. ಕಳೆದ ಮ್ಯಾನಿಫೆಸ್ಟೋ ಅವ್ರದ್ದು ನೋಡಿದರೆ 98% ಆಫ್ ದ ಪ್ರಾಮಿಸಸ್ ಅವ್ರು ಈಡೇರಿಸಲಿಲ್ಲ. 98%. ಒಂದೆರಡು ವಿಚಾರ ಬಗ್ಗೆ ಅವ್ರು ಏನರೇ ಕ್ರಮ ಕೈಗೊಂಡಿರಬೇಕು. ಆದರೆ 98% ಪ್ರಾಮಿಸಸ್ ಹ್ಯಾವ್ ಬೀನ್ ಫೇಲ್ಡ್. ಅದನ್ನು ಕೀಪಪ್ ಮಾಡಲಿಕ್ಕೆ ಆಗಲಿಲ್ಲ. ಒಂದೇ ಈ ಮೆಂಬರ್ಶಿಪ್ದಲ್ಲಿ ಅವ್ರು ಮಾಡಿದಂಥ ಒಂದು ಪ್ರಯತ್ನ ಅಂತಂದರೆ, ಹೇಗಾರೆ ಮಾಡಿ ತಮ್ಮದೇ ಕುಟುಂಬದ ಒಂದು ಆಡಳಿತವನ್ನು ಈ ಚುನಾವಣೆ ಮೇಲೆ ಸಾಧಿಸಬೇಕು. ಹೇಗಾರೆ ಮಾಡಿ ಸಂಸ್ಥೆ ಅವ್ರ ವಶಕ್ಕೆ ಪಡಿಬೇಕು. ನಮ್ಮ ಸಂಸ್ಥೆಯಲ್ಲಿ 2 ಅವಧಿ ಆದ ಮೇಲೆ 3ನೇ ಅವಧಿಗೆ ಯಾರಿಗೂ ಸ್ಪರ್ಧೆ ಮಾಡಲಿಕ್ಕೆ ಬರೋದಿಲ್ಲ. ಆ 2 ಅವಧಿಯ ಕಂಡೀಷನ್ಸನ್ನು ತೆಗೆದು 2 ಕನ್ಸಿಕ್ಯೂಟಿವ್ ಟರ್ಮ್ಸ್ ಆದಮೇಲೆ ಯಾರಿಗೂ ನಿಲ್ಲಿಕ್ಕೆ ಬರೋದಿಲ್ಲ. ಆ 2 ಕನ್ಸಿಕ್ಯೂಟಿವ್ ಟರ್ಮ್ಸನ್ನು ಕಂಡೀಷನನ್ನು ತೆಗೆದು ಇನ್ನೊಂದು ಅವಧಿಗೆ ಸ್ಪರ್ಧೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಮಾಡಿದರು. ಅದು ಆಗಲಿಲ್ಲ ಅಂತಂದಾಗ ಅವ್ರ ಮಗನಿಗೆ ಈ ಒಂದು ಚುನಾವಣೆಯ ಸ್ಪರ್ಧೆಯಲ್ಲಿ ಇಳಿಸಿದ್ದಾರೆ. ಒಟ್ಟಾರೆ he wants to bring in family rule in this society. ಅದಕ್ಕಾಗಿ ನಾವು ಇದನ್ನು ವಿರೋಧಿಸಿ ಒಂದು ಒಳ್ಳೆಯ ತಂಡವನ್ನು ಮಾಡಿ ನಾವು ನಮ್ಮ ಸದಸ್ಯರ ಮುಂದೆ, ನಮ್ಮೆಲ್ಲ ಜನರ ಮುಂದೆ ನಾವು ಬರ್ತಾಯಿದ್ದೀವಿ. ಆಸ್ಪತ್ರೆಯಲ್ಲಿ ಭಾಳ ಚಿಂತಾಜನಕ ಸ್ಥಿತಿಗೆ ನಾವು ತಲುಪಿದ್ದೇವೆ. ನಮಗೇನೊಂದು ಭಯ ಇದೆ ಅಂತಂದರೆ, ಇವತ್ತು ಯಾವ ಪ್ರಮಾಣದಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ದ ಕಂಡೀಷನ್ಸ್ ಏನಿದ್ದಾವೆ ಅದನ್ನು ಪೇಷಂಟ್ಸ್ ನಂಬರ್ ಆಫ್ IPDs, OPDs, ಇನ್ಪೇಷಂಟ್, ಔಟ್ಪೇಷಂಟ್ ಮತ್ತು ಸರ್ವಿಸಸ್, ಒಳ್ಳೆಯ ವ್ಯವಸ್ಥೆ ಇದು ಇಲ್ಲವಾದರೆ ವಿ ಆರ್ ಅಫ್ರೇಡ್ ದ್ಯಾಟ್ ಎಲ್ಲಿ ನಮ್ಮ ಅಡ್ಮಿಷನ್ಸ್ ಮುಚ್ಚೋಗುತ್ತೋ ಅಂತ ಅನ್ನುವಂಥ ಆ ಭಯ ಕೂಡ ನಮಗಿದೆ. ಆ ಮಟ್ಟಕ್ಕೆ ಸಂಸ್ಥೆಗೆ ಒಯ್ಯಲು ಈಗಿನ ಹಾಲಿ ಅಧ್ಯಕ್ಷರೇ ಕಾರಣೀಭೂತರು ಅಂತ ಘಂಟಾಘೋಷವಾಗಿ ನಾನು ತಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಪೆನಲ್ನ ರಾಜಾ ಬಿಮಳ್ಳಿ, ವಿಜಯ್ ಕುಮಾರ್ ದೇಶ್ಮುಖ್,
ಶಿವಶರಣಪ್ಪ ಸಿರಿ, ಅರುಣಕುಮಾರ್ ಪಾಟೀಲ್, ಡಾಕ್ಟರ್ ಶರಣಬಸಪ್ಪ ಹರವಾಳ್, ಪ್ರಶಾಂತ್ ಮಾನ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.